ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತಿನ ವಿಡಿಯೋದಲ್ಲಿ ಅದರಲ್ಲೂ ಕೂಡ ಈಗ ಅವರೆಕಾಳು ಸೀಸನ್ ನಡೀತಾ ಇದೆ. ಈ ಅವರೆಕಾಳು ಸೀಸನ್ನಲ್ಲಿ ಅವರೆಕಾಳು ಮಿಕ್ಸರ್ನ ಮಾಡಲಿಲ್ಲ ಅಂತ ಅಂದರೆ ಹೇಗೆ ಅಲ್ವಾ? ಸೊ ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳು ಮಿಕ್ಸರ್ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ನಾನಿಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಇದಕ್ಕೆ ಎಣ್ಣೆ ಹಾಕಿದ್ದೀನಿ. ಹಾಗೆ ಒಂದು ತಟ್ಟೆಗೆ ಈ ರೀತಿ ಟಿಶ್ಯೂ ಹಾಕ್ಬಿಟ್ಟು ರೆಡಿ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಹಾಗೆ ನಾನಿಲ್ಲಿ ಸುಮಾರಾಗಿ 1 kg ಅಷ್ಟು ಅವರೆಕಾಯಿನ ನೆನೆಸಿ ಅದನ್ನೆಲ್ಲ ಈ ರೀತಿ ಚಿಲುಕಿಸಿ ಎತ್ತಿಟ್ಕೊಂಡಿದ್ದೀನಿ. ಕಡಾಯಿನಲ್ಲಿ ಎಣ್ಣೆ ಇಟ್ಟಿದ್ದೆ ಅಲ್ವಾ ಕಾಯೋದಕ್ಕೆ. ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ. ನಾನಿಲ್ಲಿ 3 ಬ್ಯಾಚ್ ಮಾಡಿಕೊಂಡು ಕಾಳನ್ನು ಎಣ್ಣೆನಲ್ಲಿ ಕರಿತೀನಿ. ಒಟ್ಟಿಗೆ ಹಾಕಿಬಿಟ್ರೆ ರಶ್ ಆಗುತ್ತೆ, ಅಷ್ಟು ನೀಟಾಗಿ ಫ್ರೈ ಆಗೋದಿಲ್ಲ. ನಮಗೆ ಇಲ್ಲಿ ಕ್ರಿಸ್ಪಿಯಾಗಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ಚಳಿಗಾಲದಲ್ಲಿ ಚಳಿ ಟೈಮಲ್ಲಿ ಸಂಜೆ ಮನೆಗೆ ಬಂದಾಗ ಈ ರೀತಿ ಒಂದು ಸ್ನ್ಯಾಕ್ಸ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆಗೆ ಅಲ್ವಾ? ಸೊ ಅವರೆಕಾಳು ಸೀಸನ್ನಲ್ಲಿ ಒಂದಷ್ಟು ಮಾಡಿ ಡಬ್ಬದಲ್ಲಿ ತುಂಬಿಟ್ಕೊಬಿಟ್ರಂತೂ ಸಂಜೆ ಟೈಮ್ ಬಂದಾಗ ತಿನ್ನೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ನಮ್ಮನೇಲಿ ಪ್ರತಿ ವರ್ಷ ಈ ರೆಸಿಪಿನಂತೂ ಖಂಡಿತವಾಗ್ಲೂ ಮಾಡ್ತೀವಿ. ಇದು ಏನಾಗುತ್ತೆ ಅಂತ ಅಂದರೆ, ನಾನಿಲ್ಲಿ ಸ್ಟೀಲ್ ಕಡಾಯಿ ಇಟ್ಕೊಂಡಿದ್ದೀನಲ್ವ ಎಣ್ಣೆದಲ್ಲಿ ಕರಿಯೋದಕ್ಕೆ, ಮತ್ತು ಕಾಳು ಹಸಿದಲ್ವ, ಹಾಗಾಗಿ ಕೆಳಗಡೆ ಅದು ತಳ ಹಿಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಕೈ ಆಡಿಸ್ಕೊಂಡು ಕರಿತಾ ಇರಬೇಕು. ಈಗ ನೀವು ನೋಡ್ತಾ ಇರ್ಬೋದು, ಅದು ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಅದನ್ನು ತೆಗೆದು ಪಕ್ಕದಲ್ಲಿ ನಾನು ಟಿಶ್ಯೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಅವರೆಕಾಳನ್ನು ಕರಿಬೇಕಾದ್ರೆ ಚಿಲ್ಕ ಅವರೆಕಾಳನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಕರಿಬೇಕು. ಮತ್ತು ನಾನು ಅದೇ ರೀತಿಯಾಗಿ ಇನ್ನೊಂದು ಬ್ಯಾಚನ್ನು ಕೂಡ ಸಹ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆ್ಯಂಡ್ ಸಿಂಪಲ್ ಕೂಡ ಹೌದು, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಈ ರೀತಿ ಅವರೆಕಾಳು ಸೀಸನ್ನಲ್ಲಿ ಮಾಡಿ ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ. ನೋಡಿ, ಲಾಸ್ಟಲ್ಲಿ ಅದು ನಾನು ಹೇಳಿದೆ ಅಲ್ವಾ, ಎಣ್ಣೆ ಒಳಗಡೆ ಅಂಟುತ್ತೆ ಅಂತೇಳಿ, ತಳ ಹಿಡಿಯುತ್ತಲ್ವ, ಹಾಗಾಗಿ ತಳ ಎಲ್ಲ ಆ ರೀತಿ ಆಗ್ಬಿಟ್ಟಿದೆ. ಸೊ ಇವಾಗ ನಾನು 1 ಕಪ್ಪು ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜ ಹಾಕಿದ ಮೇಲೆ ಲೋ ಫ್ಲೇಮ್ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋದಂಗೆ ಆಗುತ್ತೆ. ಹಾಗಾಗಿ ಲೋ ಫ್ಲೇಮ್ ಮಾಡಿಕೊಂಡು ಅದನ್ನು ಕೂಡ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಇದೆಲ್ಲ ಫ್ರೈ ಮಾಡೋದಕ್ಕೆ ಅಷ್ಟೊಂದೇನು ಟೈಮ್ ಹಿಡಿಯೋದಿಲ್ಲ, ಒಂದು 5 ನಿಮಿಷದೊಳಗಡೆ ಆಗಿಬಿಡುತ್ತೆ. ಅದು ಚಿಲ್ಕ ಅವರೆಕಾಳು ಏನಿತ್ತು ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 7 ರಿಂದ 8 ನಿಮಿಷ ಆಗುತ್ತೆ. ನೋಡಿ, ಈ ರೀತಿ ಸೈಡಿಗೆ ಮಾಡಿಕೊಂಡು ಜಾಲರಿನಲ್ಲಿ ತೆಗೆದ್ರೆ ನೀಟಾಗಿ ಬಂದುಬಿಡುತ್ತೆ ಎಲ್ಲದು ಕೂಡ. ಹಾಗೆ ನಾನಿಲ್ಲಿ 1 ಕಪ್ಪು ಒಣಕೊಬ್ಬರಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ. 1 ಕೊಬ್ಬರಿ, ದಪ್ಪದು ಕೊಬ್ಬರಿ ಬರುತ್ತಲ್ವ, ಅದಾದರೆ 1 ಕಪ್ಪು ಆರಾಮಾಗಿ ಆಗುತ್ತೆ. ಸೊ ಅದನ್ನು ಹಾಕ್ಕೊಂಡು, ಕೊಬ್ಬರಿನೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಮಾಡಿದರೆ ಬೇಗ ಕಪ್ಪಾಗಿಬಿಡುತ್ತೆ, ಒಳಗಡೆ ಆಮೇಲೆ ಬೆಂದಿರೋದೇ ಇಲ್ಲ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇವಾಗ ಹಂಗೆ ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನೂ ಅದು ಫ್ರೈ ಆಗಬೇಕು. ಇಷ್ಟು ಕಲರ್ ಚೇಂಜ್ ಆದರೆ ಸಾಕಾಗಲ್ಲ. ಇವಾಗ ನೋಡ್ತಾ ಇದ್ದೀರಾ ಅಲ್ವಾ, ಡಾರ್ಕ್ ಬ್ರೌನ್ ಆಗಿದೆ. ಇಷ್ಟು ಬ್ರೌನ್ ಕಲರ್ ಆಗಬೇಕು, ಅದು ಸೀದೋಗಿರೋದಿಲ್ಲ. ಇಷ್ಟು ಆಗಲೇಬೇಕು ಕೊಬ್ಬರಿ, ಇಲ್ಲ ಅಂದರೆ ಅದು ಒಂಥರ ಟೇಸ್ಟ್ ತಿನ್ನೋದಕ್ಕೆ ಆಗಲ್ಲ. ಇಷ್ಟಿದ್ರೆ ಕರೆಕ್ಟಾಗಿರುತ್ತೆ. ಸೊ ಎಲ್ಲದನ್ನು ಕೂಡ ನಾನಿಲ್ಲಿ ಟಿಶ್ಯೂ ಹಾಕಿರ್ತಕ್ಕಂಥ ತಟ್ಟೆಗೆ ಹಾಕ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ನನ್ನ ಕೈಯಲ್ಲಿ ಒಂದು ಅರ್ಧ ಹಿಡಿಯೋಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಾಯಿ ಅಗಲ ಆಗಿರೋದ್ರಿಂದ ಈ ರೀತಿ ಸೈಡಲ್ಲಿ ಸ್ವಲ್ಪ ಬಾಗಿಸ್ಕೊಂಡು ತೆಗೆದ್ರೆ ಒಟ್ಟಿಗೆ ಬಂದುಬಿಡುತ್ತೆ. ನಾನಿಲ್ಲಿ ಕಡಲೆ ಹಾಕಿಲ್ಲ. ಕಡಲೆ ನೀವು ಇಷ್ಟಪಡ್ತೀರಾ ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಪರ್ಸ್ನಲಿ ನನಗೆ ಕಡಲೆ ಇಷ್ಟ ಆಗೋದಿಲ್ಲ ಹಾಕಿದರೆ, ಹಾಗಾಗಿ ಕಡಲೆ ಹಾಕಿಲ್ಲ. ಜೊತೆಗೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಈ ರೀತಿ ಸ್ವಲ್ಪ ಕ್ರಷ್ ಮಾಡಿ ಎಣ್ಣೆಯಲ್ಲಿ ಹಾಕಿದ್ದೀನಿ. ಅದನ್ನು ಕೂಡ ಫ್ರೈ ಮಾಡಿ ಸೇಮ್ ತಟ್ಟೆನಲ್ಲಿ ಹಾಕಿಟ್ಕೊಂಡಿರ್ತೀನಿ. ಸೊ ನಮ್ಮ ಮನೆಯಲ್ಲಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕೋದು. ಎಕ್ಸ್ಟ್ರಾ ನೀವೇನಾದರೂ ಆ್ಯಡ್ ಮಾಡ್ತೀರಾ ಅಂದರೆ ಮಾಡ್ಕೊಳ್ಬೋದು. ಸೊ ಇವಾಗ ನೋಡಿ, ಕರ್ದಿರೋದೆಲ್ಲದು ಕೂಡ ರೆಡಿಯಾಗಿದೆ. ಇದನ್ನೆಲ್ಲ ನಾನಿವಾಗ ಒಂದು ದೊಡ್ಡ ಅಗಲವಾಗಿರ್ತಕ್ಕಂಥ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈ ರೀತಿ ಅಗಲವಾಗಿದ್ದರೆ ನಮಗೆ ಮಿಕ್ಸ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಹಾಗಾಗಿ ನಾನು ತಟ್ಟೆಯಿಂದ, ನೀವು ನೋಡ್ತಾ ಇದ್ದೀರಾ ಅಲ್ವಾ, ತಟ್ಟೆನಲ್ಲಿ ನಾನು ಟಿಶ್ಯೂ ಪೇಪರ್ ಇಟ್ಟಿದ್ನಲ್ಲ, ಅದೆಷ್ಟು ಎಣ್ಣೆನ ಹೀರ್ಕೊಂಡಿದೆ ಅಂತೇಳಿ, ಹಾಗಾಗಿನೇ ಟಿಶ್ಯೂ ಪೇಪರ್ ಮೇಲೆ ಹಾಕಬೇಕು. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಯೂಶ್ವಲಿ ನಾನು ಖಾರದ ಪುಡಿ ತುಂಬ ಕಡಿಮೆ ಹಾಕ್ತೀನಿ, ಹಾಗಾಗಿ ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ತುಂಬ ಸ್ಪೈಸಿಯಾಗಿ ಇಷ್ಟಪಡ್ತೀರಾ ಅಂತ ಅಂದರೆ ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇದಕ್ಕೆ ಚಾಟ್ ಮಸಾಲ, ಹಾಗೆ ಮ್ಯಾಂಗೋ ಪೌಡರ್, ಡ್ರೈ ಮ್ಯಾಂಗೋ ಪೌಡರ್ ಎಲ್ಲದು ಹಾಕ್ಬೋದು. ಬಟ್ ಖಾರದ ಪುಡಿ ಮತ್ತು ಉಪ್ಪು ಹಾಕೋದ್ರಿಂದ ತುಂಬಾ ಟ್ರೆಡಿಷನಲ್ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನು ಬೇರೆ ಯಾವುದನ್ನು ಕೂಡ ಮಿಕ್ಸ್ ಮಾಡ್ತಿಲ್ಲ. ನೀವು ಇಷ್ಟಪಡ್ತೀರಾ ಅಂತ ಅಂದರೆ ಅದನ್ನು ಸೇರಿಸ್ಕೊಳ್ಬೋದು. ಸೊ ಇವಾಗ ಅವರೆಬೇಳೆ ಮಿಕ್ಸ್ಚರ್ ರೆಡಿಯಾಗಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವು ಕೂಡ ಮಾಡಿ, ಕಮೆಂಟ್ ಮಾಡಿ.
ತುಂಬ ಇಷ್ಟ ಆಗಿರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.